ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಶಾಂತ ನಿಲುವಾಗಿಲು. ಆಲೂರು ತಾಲೂಕು ಅಬ್ಬನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಅಬ್ಬನ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆ. ಅಬ್ಬನ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಸೈಯದ್ ಬಸೀರ್ ಹಾಗೂ ಉಪಾಧ್ಯಕ್ಷರಾಗಿ ರತ್ನಮ್ಮ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಶ್ರೀನಿವಾಸ್ ಘೋಷಿಸಿದ್ದಾರೆ. ಅಬ್ಬನ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ಸೈಯದ್ ಬಸೀರ್ ಅವರು ಮಾತನಾಡಿ, ಸದಸ್ಯರು ಕೂಡ ಸಹಮತ ನೀಡಿ ಅಧ್ಯಕ್ಷ ಸ್ಥಾನ ನೀಡಿರುವುದಕ್ಕೆ ಅಭಿನಂದನೆಗಳನ್ನು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸಮಸ್ತ ಗ್ರಾಮಸ್ಥರ ವಿಶ್ವಾಸ ಪಡೆದು ಅವರ ಆಶೀರ್ವಾದದೊಂದಿಗೆ ಹಳ್ಳಿಗಳ ಅಭಿವೃದ್ಧಿ ಕಾರ್ಯಗಳತ್ತ ಗಮನ ಕೊಟ್ಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಗತ್ಯವಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ನನ್ನ ಕರ್ತವ್ಯ ಮತ್ತು ಜಿಲ್ಲೆಗೆ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಲು ಸತತ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕಣದಳ್ಳಿ ಮಂಜೇಗೌಡ, ಮಾಜಿ ಅಧ್ಯಕ್ಷರು ಅಣ್ಣಪ್ಪ ಪೂಜಾರಿ, ಪೂರ್ಣಿಮಾ ಪ್ರಕಾಶ್, ಶಾಂತಕೃಷ್ಣ, ಮೋಹನ್ ಅಬ್ಬನ, ಶ್ರೀನಿವಾಸ್, ನವಾಬ್ ಸ್ವಾಮಿ, ಯಾಸಿನ್, ಸೋಮಶೇಖರ್, ವೇದಶೆಟ್ಟಿ, ಸಂದೇಶ್, ಆದಿಲ್, ಸಿವಿ ನಿಂಗರಾಜು, ಪಿಎಲ್ ನಿಂಗರಾಜು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಧನಂಜಯ್, ಸೈಯದ್ ಹುಸೇನ್, ಅಮೀನ್, ಮುಕ್ತರ್ ಪಾಷಾ, ಸಾಹೇಬ್ ಜಾನ್, ಎಲ್ಲಾ ಸದಸ್ಯರು, ಸ್ಥಳೀಯ ಮುಖಂಡರುಗಳು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಅಬ್ಬನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಒಂದು ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ಸಿನ ಎಲ್ಲ ಪ್ರಮುಖರು ಈ ಒಂದು ಸಂದರ್ಭದಲ್ಲಿ ಇರದಿದ್ದರಿಂದ ಅವರೆಲ್ಲರಿಗೂ ಸಹ ನಾವು ಅಬ್ಬನ ಗ್ರಾಮ ಪಂಚಾಯಿತಿಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷದಲ್ಲಿ ಗುರುತಿಸಿಕೊಂಡರೂ ಸಹ ಎಲ್ಲ ಪಕ್ಷದವರ ಸಹಕಾರವನ್ನು ಪಡೆದುಕೊಂಡು ಈ ಒಂದು ಹಿಂದಿನ ಮಾತಿನಂತೆ ಅವರ ಹಿಂದಿನ ಇದ್ದಂಥ ಅಧ್ಯಕ್ಷರ ಅವಧಿ ಮುಗಿದು ಈಗ ಹಾಲಿ ಬಸೀರ್ ಅವರು ಅಧ್ಯಕ್ಷರಾಗಿರ್ತಕ್ಕಂಥದ್ದು ತುಂಬ ಸಂತೋಷದಂಥ ವಿಚಾರ. ಅಧಿಕಾರ ಸಿಗೋದು ಅಪರೂಪ. ಸಿಕ್ಕಿದಂಥ ಸಂದರ್ಭದಲ್ಲಿ ನಾವು ಅವಧಿ ಮುಖ್ಯ ಅಲ್ಲ, ಅವರು ಇಲ್ಲಿ ಏನು ಸೇವೆ ಮಾಡ್ತಾರೆ ಅಷ್ಟು ದಿವಸ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ಅವರಿಗೂ ಸಹ ವೈಯಕ್ತಿಕವಾಗಿ ಒಂದು ಒಳ್ಳೆಯ ಹೆಸರು ತಗೊಂಡು ಪಕ್ಷಕ್ಕೂ ಅವರ ಒಂದು ಒಳ್ಳೆಯ ಹೆಸರನ್ನ ತರಲಿ. ಇಲ್ಲಿಯ ಸುತ್ತಮುತ್ತಲಿನ ಜನರಿಗೆ ಈ ಅಬ್ಬನ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರಿಗೂ ಸಮಾನತೆಯಿಂದ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಅವರು ಇಂಥದೇ ಒಂದು ಪಕ್ಷದವರಿಗೆ ಮಾತ್ರ ನನ್ನ ಸೇವೆ ಅಂತಕ್ಕಂಥ ಒಂದು ಭಾವನೆ ಇಲ್ಲದೆ ಎಲ್ರಿಗೂ ಉತ್ತಮವಾಗಿ ಅವರು ಸೇವೆಯನ್ನು ಸಲ್ಲಿಸಲಿ. ಅವರಿಗೆ ಈ ಒಂದು ಸೇವಾ ಅವಧಿಯಲ್ಲಿ ಉತ್ತಮವಾಗಿ ಸಹಕರಿಸಿ ಎಲ್ಲರೂ ಜನರು ಸಹಕಾರ ಕೊಡಲಿ. ಆ ಭಗವಂತನು ಸಹ ಅವರ ಸೇವೆಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಅವರಿಗೆ ಆ ಶಕ್ತಿಯನ್ನು ಕೊಡಲಿ ಅಂತೇಳಿ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಅವರ ಸೇವೆ ಚೆನ್ನಾಗಿರಲಿ ಅಂತೇಳಿ ಆಶಿಸಿ ಇವತ್ತಿನ ಒಂದು ಈ ಸುಸಂದರ್ಭದಲ್ಲಿ ನಮ್ಮ ಅಬ್ಬನ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಬಸೀರ್ ಸಾಹೇಬ್ರವರು ಕಾಂಗ್ರೆಸ್ ಪಕ್ಷದ ಒಂದು ಮುಖೇನ ಹಂಚಿಕೆಯಾದ ಪ್ರಕಾರ ಇವತ್ತು ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಧನ್ಯವಾದನ ಹೇಳ್ತಾ ಇದ್ದೇವೆ. ಅವರು ನಮ್ಮ ಅಬ್ಬನ ಗ್ರಾಮ ಪಂಚಾಯಿತಿಯನ್ನು ಒಂದು ಮಾದರಿ ಗ್ರಾಮ ಪಂಚಾಯಿತಿಯಾಗಿ ಈ ತಾಲೂಕಿನಲ್ಲಿ ಮಾಡಬೇಕು, ಪಕ್ಷ ಭೇದ ಜಾತಿ ಭೇದಗಳನ್ನು ಮರೆತು ಈ ಒಂದು ಗ್ರಾಮವನ್ನು ಒಂದು ಉತ್ತಂಗಕ್ಕೆ ಒಂದು ಎಲ್ಲ ರೀತಿಯಲ್ಲೂ ಸಹ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲರ ಸಹಕಾರವನ್ನು ಮಾಡಲು ಹೆಸರು ಮಾಡಬೇಕು ಅಂತ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಅವರ ಸೇವಾವಧಿ ಉತ್ತಮವಾಗಿರಲಿ ಅಂತ ಬಯಸುತ್ತಾ ನಮ್ಮ ಎಲ್ಲರ ಪರವಾಗಿ ಮತ್ತೊಮ್ಮೆ ವಂದನೆಗಳನ್ನು. ಎಲ್ಲ ಗಣ್ಯರಿಗೆಲ್ಲ ನಮಸ್ಕಾರಗಳು. ಇಲ್ಲಿ ಇರೋಂಥ ಎಲ್ಲ ಕಾಂಗ್ರೆಸ್ ಪಕ್ಷದವ್ರಿಗೂ ನಮ್ಮ ವಂದನೆಗಳು ಸಲ್ಲಿಸ್ತೀನಿ. ಏನಪ್ಪ ಅಂತಂದರೆ ಇವತ್ತಿನ ದಿವಸ ನಮ್ಮ ಅಬ್ಬನ ಗ್ರಾಮ ಪಂಚಾಯತಿಲಿ ನಮ್ಮದು ಅಧ್ಯಕ್ಷತೆ ಆಯಿತು. ಎಲ್ಲ ಕಾಂಗ್ರೆಸ್ ಮುಖಂಡರುಗಳೆಲ್ಲ ಬಂದು ಸಹಕರಿಸಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ವಂದನೆಗಳು ಹೇಳ್ತೀನಿ. ಮುಂದಿನ ಕೆಲಸ ನಾವು ಒಂದಾಗಿ ನಾವು ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಹೇಳಿ ಒಂದಾಗಿ ನಾವು ನುಡಿದಂತೆ ನಡ್ಕೊಂಡು